ಯಶೋ ಯಶು ಡಾರ್ಲಿಂಗ್, ಹೇಳೋ. ಎಲ್ಲಿ ನಮ್ಮ ಹೊಸ ಅದಕ್ಕೆ ಕಾಣಿಸ್ತಾ ಇಲ್ಲ? ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಆಗಿ ಗಿಫ್ಟ್ ತಂದಿದ್ದೀನಿ. ಯಶೋ, 1 hour ಮಾರ್ಕೆಟಲ್ಲಿ ಹುಡ್ಕಾಡಿ ತಂದಿರೋ ಗಿಫ್ಟ್ ಇದು. ಏನು ಅಂತ ಕೇಳಕ್ ಹೋಗ್ಬೇಡ. 1 hour ಹುಡುಕಿ ತಡ್ಕಾಡಿ ತಂದಿರೋ ಗಿಫ್ಟ್. ಸೂಪರ್ ಆಗೇ ಇರುತ್ತೆ ಬಿಡು. ಏನು ಮನ್ಸೊಳಗಡೆ ಏನೋ ಲೆಕ್ಕಾಚಾರ ಆಗ್ತಿದ್ಯಾ? ಏನ್ ಮ್ಯಾಟ್ರ್ ಅಂತ ಹೇಳು. ಹೇಳ್ಬೇಕಾ? ಇಷ್ಟು ವರ್ಷ ಆಯ್ತು, ಬಾಗ್ಲಿಂದ ಒಳಗಡೆ ಬಂದಿದ ತಕ್ಷಣ ಯಶೋದ ಡಾರ್ಲಿಂಗ್ ಎಲ್ಲಿದ್ಯಾ ನೀನು ಅಂತ ಕೇಳ್ತಿದೆ. ಆದ್ರೆ ಇವತ್ತು ಹೊಸ ಅತ್ತಿಗೆ ಬಂದಿದ ತಕ್ಷಣ ಈ ಯಶು ಡಾರ್ಲಿಂಗ್ ಬೇಡವಾಗ್ಬಿಟ್ಲಲ್ವಾ? ಗೊತ್ತು ಬಿಡು, ಈ ಯಶು ಸ್ಥಾನನ ಹೊಸ ಅತ್ತಿಗೆ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾಳೆ. ಬಿಡು ಯಶು, ಬೇಜಾನ್ ಮಾಡ್ಕೋಬೇಡ. ಎಷ್ಟೇ ಆದ್ರೂ ನೀನು ಓಲ್ಡ್ ಮಾಡ್ಲ್ ಅಲ್ವಾ? ಯಶೋ, ಹೋಗ. ನಾನು ಬರ್ತಿದ್ದಾಗೆ ಫಸ್ಟ್ ನಿನ್ನ ಹೆಸರು ತಾನೇ ಕರೆದಿದ್ದು. ನೋಡ, ನನ್ನ ಹತ್ರ ಈ ತರ ಸೀರಿಯಲ್ ಡ್ರಾಮಾಗಳೆಲ್ಲ ಇಟ್ಕೋಬೇಡ. ಯಶೋ, ನೀನ್ ಯಾವತ್ತಿದ್ರು ನೋಡಿಲಿ ಇಲ್ಲಿರ್ತೀಯ. ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಬರ್ತಿದ್ದಾಗೆ ಗರ್ಭಗುಡಿಲಿರೋ ದೇವರಿಗೆ ಬೆಲೆ ಕಡಿಮೆ ಆಗುತ್ತೆ. ಅದಕ್ಕೆ ಈ ಮನೆಗೆ ಹೊಸಬ್ರು, ಈ ಜನನೂ ಹೊಸಬ್ರೆ. ಅದಕ್ಕೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಣ ಅಂತ ಈ ಗಿಫ್ಟ್ ತಂದಿದ್ದು. ಸರ್, ಎಲ್ಲಿ ಅದಕ್ಕೆ? ನೀನೇ ಹೇಳದ್ಯಲ್ಲಪ್ಪ, ಈ ಮನೆಗೆ ಹೊಸದಾಗಿ ಬಂದಿದ್ದಾರೆ, ಮನೆ ಜನ ಎಲ್ಲ ಹೊಸದು ಅಂತ. ಮನೆ ಬೇರೆ ಇಷ್ಟು ದೊಡ್ಡದಾಗಿದೆಯಾ? ಎಲ್ಲಿ ಯಾವ ಮೂಲೆನಲ್ಲಿ ಇರ್ತಾರೋ ನನ್ಗೇನೋ ಗೊತ್ತಾ. ಹೋಗ ಹುಡ್ಕೋ, ಹೋಗ. ಯಾಕೋ ಈ ಮಾತುಗಳಲ್ಲಿ ಡಬಲ್ ಮೀನಿಂಗ್ ಇರೋ ತರ ಕಾಣಿಸ್ತಾ ಇದೆಯಲ್ಲ. ಅಲ್ಲಿದ್ದ ಅಮ್ಮನ ಫೋಟೋ ಏನಾಯ್ತು? ಏನಾಯ್ತು ಯಶು? ಅಮ್ಮನ ಫೋಟೋ. ಕೃಷ್ಣ, ಈ ಮನೆಗೆ ಹೊಸದಾಗಿ ಬಂದಿರೋ ನಿಮ್ಮ ಅತ್ತಿಗೆ ಬ್ರದರ್, ಏನ್ ಸಮಾಚಾರ? ಲವ್, ಆ ರೂಮ್ ಅಷ್ಟು ಸಖತ್ತಾಗಿದೆ. ಒಳ್ಳೆ ಹೂ ಬಿಟ್ಟಿರೋ ಹೂ ತೊಟ್ಟು ತರ. ನೀನೇನೋ ಏನಕ್ಕೋಸ್ಕರ ಬಂದಿದ್ದೀನಿ ಅಂತ ಮರ್ತೋಗಿರೋ ಮಾಲಿ ತರ ಕೂತಿದ್ಯಲ್ಲ ಕುರುಬೆ. ಏನು ಏನು ನಾವು ನಿನ್ನ ಲೈಫ್ನಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಆಗಿರೋ ದಿನ. ನಿನ್ನ ನೋಡಿದ್ರೆ ಹೊರಟೋಗಿರೋ ಬಸ್ಸಿಗೋಸ್ಕರ ಕಾಯ್ತಾ ಕೂತಿರೋ ಥರ ಇದೆಯಲ್ಲ ಗುರುವೆ. ನಾನೇನು ಇವಾಗ ಹೋಗಿ ರೆಡಿ ಆಗಬೇಕಾ? ಒಂದ್ಸಲಿ ಹೇಳ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಹೇಳಕ್ ನನಗೂ ನಾಚಿಕೆ ಆಗತ್ ಕಣ. ಸರಿ ಕೇಳಿಸ್ಕೊ. ಮದುವೆ ಟೈಮಲ್ಲಿ ಪಂಚೆ, ಶಾಲು, ಈ ಮೇಕಪ್, ಬಿಲ್ಡಪ್ ಇದೆಲ್ಲ ಯಾರಿಗೋಸ್ಕರನಪ್ಪ? ಫೋಟೋಸ್ಗೋಸ್ಕರ, ಬಂದಿರೋ ನೆಂಟ್ರಿಗೋಸ್ಕರ. ಆಮೇಲೆ ಅವ್ರೇನಾದ್ರು ಅಂದ್ಬಿಟ್ರೆ ನೆಂಟ್ರಿಗೋಸ್ಕರ. ಕರೆಕ್ಟ್ ಕಣ. ಲೇ, 1000 ಜನ ಬರ್ತಾರೆ, ತಿಂತಾರೆ, ಅಕ್ಷತೆ ಹಾಕಿ ನಿನಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಮೇಲೆ ಮನೆಗೆ ಹೋಗಿ ಮಲ್ಕೋತಾರೆ. ಇದೆಲ್ಲ ಮರ್ತ್ಬಿಡ್ತಾರೆ ಕಣೋ. ನೀನು ಏನು ಹಾಕೊಂಡಿದ್ದೆ, ಹೆಂಗಿದ್ದೆ, ಇದ್ಯಾವುದು ನೆನಪಲ್ಲಿರಲ್ಲ. ಒಂದು ಹೇಳ, ಅವರೆಲ್ಲ ಬರೋದು ಬರೀ ಊಟಕ್ಕೋಸ್ಕರ ಕಣ. ಇವತ್ತಿಂದ ನಿನ್ನ ಲೈಫಲ್ಲಿ ನೀನು ಏನು ಹಾಕೊಂಡಿದ್ಯಾ, ನೀನು ಹೆಂಗೆ ಕಾಣಿಸ್ತಿದ್ಯಾ, ಇದೆಲ್ಲ ಮ್ಯಾಟ್ರ್ ಆಗೋದು ಆ ಸೊಸೈಟಿಗೋಸ್ಕರ ಅಲ್ಲ. ಫ್ರಂಟ್ ರೋ ಅಲ್ಲಿ ಕೂತಿರ್ತಾರಲ್ಲ ಆ ಆಡಿಯನ್ಸ್ಗೋಸ್ಕರ. ಆ ಆಡಿಯನ್ಸ್ ಯಾರು ಹೇಳು? ಅತ್ತಿಗೆ. ಲೇ ನನ್ನ ಮಗನೇ, ನಿನ್ನ ಸ್ಟೇಜು, ನಿಂದ ಸ್ಟೋರಿ ಎಲ್ಲ ಚೇಂಜ್ ಕಣ. ಇವತ್ತಿಂದ ಮ್ಯಾಟ್ರ್ ಆಗೋದು ಒಬ್ರಿಗೆ. ಅದು ಯಾರು? ಕಲ್ಯಾಣಿಗೆ. ಕರೆಕ್ಟ್. ಲವ್, ನೀನು ಹುಟ್ಟಿರೋ ದಿನ ಬಿಟ್ಟರೆ ನಿನಗೆ ತುಂಬಾ ಸ್ಪೆಷಲ್ ಆಗಿರೋ ದಿನ ಅಂದರೆ ಇವತ್ತೇ. ಹೊಸ ಕತೆ ಶುರು ಆಗ್ತಿದೆ. ನಾಳೆ ಬೆಳಗ್ಗೆಯಿಂದ ನೀನು ನೀನಲ್ಲ, ನೀನು
ಅವನು ಲೋ ಕೃಷ್ಣ ಭಯ ಆಗ್ತಿದೆ ಕಣೋ. ಭಯನಾ? ಲೇ, ಮದ್ವೆ ಮನೇಲಿ ಹೆಗ್ಲಿಗೆ ಹೆಗ್ಲು ಟಚ್ ಮಾಡ್ಕೊಂಡು ಕೈ ಹಿಡ್ಕೊಂಡು ಏನೋ ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಮಾಡಿದ್ರಲ್ಲೋ, ಅವಾಗ ಭಯ ಆಗ್ಲಿಲ್ವಾ? ಅವಾಗ ಈ ಕುಚ್ಚು ಗಾಳಿ ಬಿರುಗಾಳಿ ಏನು ಆಗ್ಲಿಲ್ವಾ? ಅವಳು ನಾನು ಸರಿಯಾಗಿ ನೋಡ್ಲೇ ಇಲ್ಲ ಕಣೋ. ನೋಡ್ಲಿಲ್ಲ? ಇಡೀ ಮದ್ವೆಲಿ ಅವಳು ಒಂದು ಸಲನೂ ನನ್ನ ಕಣ್ಣೆತ್ತು ನೋಡ್ಲಿಲ್ಲ. ಆದ್ರೆ ಒಂದೇ ಒಂದ್ಸಲ ಹೇಳ. ಒಂದೇ ಒಂದ್ಸಲ ಕಣ್ಣೆತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲು ಕಣೋ. ಅದು ಸ್ಟ್ರೇಟ್ ಆಗಿ ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಟ್ಲು ಕಣೋ. ಒಂದು ಸ್ಮೈಲ್ ಹಿಡ್ಕೊಂಡು ಇಡೀ ಜೀವನ ಕಲಿಯೋ ಪ್ರೋಗ್ರಾಮ್ ಹಾಕೊಂಡಿದ್ಯಲ್ಲ, ಇದು ಕಣೋ ನಿಜವಾದ ಲವ್ ಅಂದ್ರೆ. ಲೇ, ಈ ಸಿನಿಮಾದಲ್ಲಿ ಹಾಡೆಲ್ಲ ತೋರಿಸ್ತಾರಲ್ಲ, ಆತರ ಲವ್ ಅಲ್ಲ ಇದು ಮಗನೇ, ಪ್ಯೂರ್ ಲವ್. ಹ್ಞೂ ಕಣ ಕೃಷ್ಣ, ಆ ಒಂದೇ ಒಂದು ಸ್ಮೈಲು ಈ ಪ್ರಪಂಚನೇ ಮರ್ಸ್ಬಿಡ್ತು ಕಣೋ. ಈ ನಗು ಇದೆಯಲ್ಲ, ಲೇ ಇದು ಪುಸ್ತಕದ ಮೊದಲನೇ ಪೇಜ್ ಕಣೋ. ನೀನು ಜೀವನದಲ್ಲಿ ಬರೆಯ ಕೊಟ್ಟಿರೋ ಪುಸ್ತಕ ಅವಳು. ನೋಡು, ಪ್ರತಿ ದಿನ ಪ್ರತಿ ಅಧ್ಯಾಯ ನೀನ್ ಏನ್ ಮಾಡ್ಬೇಕು ಇದೆಲ್ಲ ಡಿಸೈನ್ ಮಾಡೋದು ನಿನ್ ಕೈಲಿದೆ. ಲೇ, ನಿನ್ನ ಯಾರು ಕೇಳಲ್ಲ ಕಣೋ, ಯಾರು ರಿಸ್ಟ್ರಿಕ್ಟ್ ಮಾಡಲ್ಲ, ನೀನ್ ಏನ್ ಬೇಕಾರ ಮಾಡ್ಬೋದು. ನೀನು ಏನು ಹೇಳ್ತಿದ್ದೆ ನಂಗೆ ಅರ್ಥ ಆಗ್ತಿಲ್ಲ, ಆದ್ರೆ ಫೀಲಿಂಗ್ಸ್ ಅರ್ಥ ಆಗ್ತಿದೆ ಕಣೋ. ಅಪ್ಪ, ಇದೇ ಮೇನ್. ಅವಳನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋತೀನಿ ಕೃಷ್ಣ, ಫುಲ್ಲಾಗಿ, ಯಾವುದಕ್ಕೋಸ್ಕರ ಬಿಡಲ್ಲ. ಅವಳು ಯಾವ ವಿಷಯನೂ 7ನೇ ಸಲ ನನಗೆ ಎಕ್ಸ್ಪ್ಲೇನೇ ಮಾಡಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅವಳನ್ನ. ಇದೇ ಜೋಶ್ ಇರ್ಲಿ, ಇದೇ ಜೋಶ್ ಇಟ್ಕೋ, ಓಕೆನಾ?